ತುಂಬ ಜನಕ್ಕೆ ಡೌಟ್ ಇದೆ, ಈ ಟೈಮಲ್ಲಿ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ಈ ವಿಡಿಯೋದಲ್ಲಿ ಗೋಲ್ಡ್ ಏನಕ್ಕೆ ರೇಟ್ ಜಾಸ್ತಿ ಆಗ್ತಿದೆ, ಗೋಲ್ಡ್ನ ಮುಂದೆ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕಂಪ್ಲೀಟಾಗಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಮೇ ತಿಂಗಳಲ್ಲಿ 10 ಗ್ರಾಮ್ ಗೋಲ್ಡ್ಗೆ 1,60,000 ಇತ್ತು. ಆದರೆ ಈಗ ಅದೇ 10 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ಗೆ 1,40,000 ಇದೆ. ಮುಂದಿನ ದಿನದಲ್ಲಿ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಅಂದರೆ 10 ಗ್ರಾಮ್ ಗೋಲ್ಡು 1,25,000ರಿಂದ 1,30,000ಕ್ಕೆ ಸಿಗುವಂಥ ಚಾನ್ಸಸ್ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಏನಕ್ಕೆ ಈ ಥರ ಆಗ್ತಿದೆ ಅಂದರೆ, ಮೊದಲನೇದಾಗಿ $US ಬೆಲೆ ಜಾಸ್ತಿ ಆಗ್ತಿದೆ. ಗ್ಲೋಬಲ್ ಮಾರ್ಕೆಟಲ್ಲಿ ಗೋಲ್ಡು ಟ್ರೇಡ್ ಆಗೋದು ಈ ಡಾಲರ್ ಮುಖಾಂತರ. ಮತ್ತೊಂದು, US ಮಾರ್ಕೆಟಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ರೇಟ್ಸ್ ಜಾಸ್ತಿ ಆಗಿದೆ ಅಥವಾ ಬಾಂಡ್ ರೇಟ್ಸ್ ಜಾಸ್ತಿ ಆಗಿದೆ. ಹಾಗಾಗಿ ಗೋಲ್ಡಲ್ಲಿರುವಂಥ ಇನ್ವೆಸ್ಟ್ಮೆಂಟ್ನ ಅವರು ತೊಗೊಂಡೋಗಿ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ಗೋಸ್ಕರ. ಅದಕ್ಕೋಸ್ಕರನೇ ಗ್ಲೋಬಲ್ ಮಾರ್ಕೆಟಲ್ಲಿ ಗೋಲ್ಡ್ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಿದೆ. ಈ ಶಾರ್ಟ್ ಟರ್ಮಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟು ಸರಿನಾ ತಪ್ಪಾ ಹೇಳೋಕ್ಕಾಗೋದಿಲ್ಲ. ಬಟ್ ಗೋಲ್ಡ್ನ ಕನ್ಸಿಸ್ಟೆಂಟಾಗಿ ಲಾಂಗ್ ಪೀರಿಯಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಟರ್ನ್ನ ಕೊಡುತ್ತೆ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಜ್ಯುವೆಲರಿಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮ್ಯೂಚುವಲ್ ಫಂಡ್ಸಲ್ಲಿ SIP ಮುಖಾಂತರ ETFsನ ಬೈ ಮಾಡಿದ್ರೆ ತುಂಬ ಜಾಸ್ತಿ ಯೂನಿಟ್ಸ್ ಸಿಗುತ್ತೆ ನಿಮಗೆ. ಯಾಕಂದರೆ ಈಗ ಗೋಲ್ಡ್ ರೇಟ್ ತುಂಬ ಕಡಿಮೆ ಆಗಿರೋದ್ರಿಂದ ಯೂನಿಟ್ಸು ಜಾಸ್ತಿ ಆಗುತ್ತೆ ಸೇಮ್ ರೇಟ್ಗೆ. ಈ ರೀಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಕೇರಿಂಗ್ ಫ್ರೆಂಡ್ಗೆ ಶೇರ್ ಮಾಡಿ.